ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪತ್ತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಮನಗಳು ಅರಳುವ ಸಮಯ ಕಥಾ ಸರಣಿಯ 29ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಆದಿತ್ಯ ತನ್ನ ದಪ್ಪನೆಯ ಮತ್ತು ಆಕರ್ಷಕ ಧ್ವನಿಯಲ್ಲಿ ಪಿಸುಗುಡ್ತಾ ವಿತ್ ಎ ಪ್ಲೇಫುಲ್ ಟೋನ್ನಲ್ಲಿ ಅವಳ ಮುಖದ ಮೇಲೆ ಹರಡಿದ್ದ ಕೂದಲಿನ ಎಳೆಗಳೊಂದಿಗೆ ಬೆರಳುಗಳಿಂದ ಆಟ ಆಡ್ತಾ ಅವನು ಇನ್ನೂ ಹತ್ತಿರ ಬಂದು ಹೇಳ್ದ, ನನ್ನ ಈ ಎಲ್ಲ ರೌದ್ರಾವತಾರದ ನಡುವೆ ನೀನು ನನ್ನ ಪಾಲಿನ ಶಾಂತಿಯನ್ನು ನಿನ್ನಲ್ಲೇ ಹಿಡಿದಿಟ್ಕೊಂಡಿದ್ಯಾ. ನನ್ನನ್ನು ಕಂಟ್ರೋಲ್ ಮಾಡೋ ಶಕ್ತಿ ನಿನ್ನೊಬ್ಬಳಿಗೆ ಇರೋದು. ಇದನ್ನ ಕೇಳುತ್ತಿದ್ದಂತೆಯೇ ಇಷ್ಟೊತ್ತು ಕಣ್ಣುಗಳನ್ನು ಕೆಳಗೆ ಹಾಕಿದ್ದ ಕವನ ಮೆಲ್ಲನೆ ತನ್ನ ತಲೆ ಎತ್ತಿ ಆದಿತ್ಯನನ್ನ ದಿಟ್ಟಿಸಿ ನೋಡಲಾರಂಭಿಸಿದ್ಲು. ಅವಳ ಕಣ್ಣುಗಳಲ್ಲಿ ಅದೇ ಪ್ಯೂರ್ ಇನೋಸೆನ್ಸ್ ಇತ್ತು. ಆದಿತ್ಯ ಯಾವ ರೀತಿಯ ನಿಷ್ಕಲ್ಮಶ ಮುಗ್ಧತೆಯನ್ನ ಅವಳಲ್ಲಿ ಇಷ್ಟಪಡ್ತಾನೋ ಅದೇ ಮುಗ್ಧತೆಯಿಂದ ಅವಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಆದಿತ್ಯ ಒಂದು ದೀರ್ಘವಾದ ಮತ್ತೆ ಆಳವಾದ ಉಸಿರನ್ನ ತಗೊಂಡು ತನ್ನ ಕಣ್ಣುಗಳನ್ನ ಮೆಲ್ಲಗೆ ಮುಚ್ಚಿದ. ಕವನ ಆ ಮುಗ್ಧ ನೋಟ ಅವನಿಗೆ ಆ ಕ್ಷಣದಲ್ಲಿ ಸಾಕ್ಷಾತ್ ಸ್ವರ್ಗವನ್ನೇ ಧರೆಗಿಳಿಸಿದಂತೆ ಭಾಸವಾಯಿತು. ಅವಳ ಕಣ್ಣುಗಳ ಆಳದಲ್ಲಿ ಪೂರ್ತಿ ಕಳೆದು ಹೋದ ಅವನು ನಿಧಾನವಾಗಿ ಅವಳ ಸೊಂಟದ ಮೇಲಿದ್ದ ತನ್ನ ಕೈಗಳನ್ನು ತೆಗೆದನು. ನಂತರ ಅವಳ ಬೆನ್ನಿನ ಹಿಂದೆ ಬಿಗಿಯಾಗಿ ಕಟ್ಟಿದ್ದ ಕೂದಲಿನ ಬಂಧವನ್ನವನ್ನು ಮೆಲ್ಲನೆ ಬಿಡಿಸಿ ತನ್ನ ಬೆರಳುಗಳಿಂದ ಅವಳ ದಟ್ಟವಾದ ಕೂದಲನ್ನು ಸವರುತ್ತಾ ಉಜ್ಜಿದನು. ಮರುಕ್ಷಣವೇ ಅವಳ ಆ ದಪ್ಪನೆಯ ಮತ್ತು ಉದ್ದವಾದ ಕೇಶರಾಶಿ ಅವಳ ಬೆನ್ನನ್ನೆಲ್ಲ ಹರಡಿಕೊಂಡಿತ್ತು. ಆ ಕೂದಲು ಅವಳ ಮುಖ, ಸುಂದರವಾದ ನೆಕ್, ಬೆನ್ನು ಮತ್ತು ಸೊಂಟದವರೆಗೆ ಮೃದುವಾಗಿ ಜಾರಿ ಬಂದವು. ಕವನಾಳ ಆ ಕೇಶರಾಶಿಯ ಪರಿಮಳ ಮತ್ತು ಅವಳ ಸಾಮೀಪ್ಯದಿಂದ ಆದಿತ್ಯನ ಮುಖದಲ್ಲಿ ಇಷ್ಟೊತ್ತಿಗಿದ್ದ ರೌದ್ರಾವತಾರ ಮಾಯವಾಗಿ ಒಂದು ಅದ್ಭುತವಾದ ಶಾಂತಿಯ ಭಾವನೆ ಮೂಡಲು ಶುರುವಾಯಿತು. ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಆಗಿದ್ದ ಆದಿತ್ಯ ತನ್ನ ಇಡೀ ಜಗತ್ತನ್ನೇ ಮರೆತು ಬಿಟ್ಟಿದ್ದ. ಅವನು ಮೆಲ್ಲನೆ ತನ್ನ ಮುಖವನ್ನು ಕವನಾಳ ಮೃದುವಾದ ಭುಜದ ಮೇಲೆ ಮರೆ ಮಾಡಿಕೊಂಡ. ಇಷ್ಟೊತ್ತು ಜಗತ್ತಿಗೆ ಅಹಂಕಾರದ ಮತ್ತು ಕ್ರೂರತೆಯ ಮುಖವಾಡ ತೋರಿಸಿದ್ದ ಆ ವ್ಯಕ್ತಿ ಈಗ ಕವನಾಳ ಮುಂದೆ ಕಂಪ್ಲೀಟ್ಲಿ ಸರೆಂಡರ್ಡ್ ಆಗಿದ್ದ. ಅವನ ಕಣ್ಣುಗಳನ್ನು ಮುಚ್ಚಿ ಅವಳ ಕೇಶರಾಶಿ ಮತ್ತು ಮೈಯಿಂದ ಬರುತ್ತಿದ್ದ ಆ ಡಿವೈನ್ ಫ್ರಾಗ್ರೆನ್ಸ್ ಅನ್ನ ಆಳವಾಗಿ ತನ್ನ ಉಸಿರಲ್ಲಿ ತುಂಬಿಕೊಂಡ. ಆ ಒಂದು ಕ್ಷಣದಲ್ಲಿ ಆದಿತ್ಯನಿಗೆ ಸಿಗ್ತಿದ್ದ ಆ ಸುಖ ಮತ್ತೆ ನೆಮ್ಮದಿ ಬೇರೆಲ್ಲೂ ಸಿಗ್ತಾ ಇರಲಿಲ್ಲ. ಕವನ ಇಷ್ಟೊತ್ತು ತನ್ನನ್ನ ತಾನು ಪೂರ್ತಿ ಮರೆತು ಬಿಟ್ಟಿದ್ಲು. ಆದಿತ್ಯ ಅವಳಿಗೆ ನೀಡಿದ ಪ್ರತಿಯೊಂದು ಮಾತು, ಅವನ ಪ್ರತಿಯೊಂದು ಸ್ಪರ್ಶ ಮತ್ತು ಆಳವಾದ ಭಾವನೆಗಳಲ್ಲಿ ಅವಳು ಪೂರ್ತಿ ಕಳೆದು ಹೋಗಿದ್ಲು. ಆದಿತ್ಯನ ಆ ಸಾಮೀಪ್ಯ ಅವಳಿಗೆ ಒಂದು ರೀತಿಯ ಇಂಟಾಕ್ಸಿಕೇಟ್ ಫೀಲ್ ಕೊಡ್ತಾ ಇತ್ತು. ತನ್ನನ್ನ ಅಪ್ಪಿಕೊಂಡಿರುವ ಆದಿತ್ಯನ ಪ್ರೀತಿಗೆ ಸ್ಪಂದಿಸಲು ಕವನ ಮೆಲ್ಲನೆ ತನ್ನ ಕೈಗಳನ್ನ ಎತ್ತಿ ಅವನನ್ನ ಗಟ್ಟಿಯಾಗಿ ಅಪ್ಕೊಳ್ಳೋಕೆ ಮುಂದಾದ್ಲು. ಅವಳ ತೋಳುಗಳು ಆದಿತ್ಯನ ಬೆನ್ನನ್ನ ಸ್ಪರ್ಶಿಸಬೇಕು ಎನ್ನುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಆದಿತ್ಯನ ಕಡೆಯಿಂದ ಬಂದ ಆ ಕೋಲ್ಡ್ ವರ್ಡ್ಸ್ ಅವಳ ಇಡೀ ಪ್ರಪಂಚವನ್ನೇ ನಡುಗಿಸ್ಬಿಟ್ವು. ಅವನ ಆ ಧ್ವನಿಯಲ್ಲಿದ್ದ ತೀವ್ರತೆ ಕವನಾಳ ತೋಳುಗಳನ್ನ ಗಾಳಿಯಲ್ಲೇ ನಿಲ್ಲಿಸಿಬಿಟ್ವು. ನೀನು ನಿಜವಾಗಿಯೂ ಏನು ಕವನ? ಅಸ್ಲಿಗೆ ನೀನು ಯಾರು? ನನಗೂ ನಿನಗೂ ಇರೋ ಈ ಮಿಸ್ಟೀರಿಯಸ್ ಕನೆಕ್ಷನ್ ಏನು? ನೀನು ಈ ಎಕ್ಸಿಸ್ಟೆನ್ಸ್ನಿಂದ ಪೂರ್ತಿ ಪ್ರತ್ಯೇಕವಾಗಿ ಕಾಣ್ತಿಲ್ಲ ಯಾಕೆ? ನಿನ್ನ ಈ ಸಾಮೀಪ್ಯದಲ್ಲಿ ನಾನು ಯಾಕೆ ಇಷ್ಟೊಂದು ವೀಕ್ ಅಂಡ್ ವಲ್ನರೇಬಲ್ ಆಗ್ತಿದ್ದೀನಿ? ನಿನ್ನ ಈ ಪರಿಮಳ, ನಿನ್ನ ಹತ್ರ ಇರೋ ಈ ಒಂದು ಭಾವನೆ, ಇದು ನನಗೆ ಯಾಕೆ ತುಂಬ ಫೆಮಿಲಿಯರ್ ಆಗಿ ಕಾಡ್ತಿದೆ. ವೈ? ಯಾಕೆ? ಆದಿತ್ಯ ಕವನಾಳ ಪ್ರೇಮ ಪಾಶದಲ್ಲಿ ಪೂರ್ತಿ ಲಾಸ್ಟ್ ಆಗಿ ಯಾವುದೋ ಮಾದಕತೆಯ ಅಮಲಿನಲ್ಲಿರೋ ಹಾಗೆ ಪೂರ್ತಿ ಇಂಟಾಕ್ಸಿಕೇಟೆಡ್ ವಾಯ್ಸ್ನಲ್ಲಿ ಮಾತಾಡ್ತಾ ಇದ್ದ. ಕವನಾಳ ಕುತ್ತಿಗೆ ಮತ್ತು ಭುಜಗಳ ಮೇಲೆ ತನ್ನ ತುಟಿಗಳಿಂದ ನಿರಂತರವಾಗಿ ಕಿಸ್ ಮಾಡ್ತಾ ಅವನು ತನ್ನ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದ. ಆದಿತ್ಯನ ಆ ಅನಿರೀಕ್ಷಿತ ರೂಪ ನೋಡಿ ಕವನಾಳ ತೋಳುಗಳು ಗಾಳಿಯಲ್ಲೇ ಫ್ರೋಸನ್ ಆಗಿ ನಿಂತ್ಬಿಟ್ವು. ಆದಿತ್ಯ ಈಗ ತನ್ನ ಮೇಲಿರೋ ನಿಯಂತ್ರಣವನ್ನ ಪೂರ್ತಿ ಕಳ್ಕೊಂಡಿದ್ದ. ಕವನಾಳ ಆ ಸಾಮೀಪ್ಯದಲ್ಲಿ ಪೂರ್ತಿ ಲಾಸ್ಟ್ ಆಗಿದ್ದ ಅವನು ನಿಧಾನವಾಗಿ ಅವಳ ತುಟಿಗಳ ಹತ್ತಿರ ಹೋದ. ಇಡೀ ಜಗತ್ತೇ ಮೌನವಾದಂತೆ ಭಾಸವಾಗ್ತಾ ಇತ್ತು. ಆದ್ರೆ ಕವನ ಈಗ ಸುಮ್ಮನೆ ಇರಲಿಲ್ಲ. ಅವಳ ತುಟಿಗಳು ಭಯ ಮತ್ತು ನೋವಿನಿಂದ ನಡುಗ್ತಾ ಇದ್ವು. ತನ್ನ ಧ್ವನಿಯಲ್ಲಿ ಅಡಗಿದ್ದ ಆಳವಾದ ನೋವಿನೊಂದಿಗೆ ಕವನ ಆದಿತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಕೇಳಿದ್ಲು. ನನಗೂ ಇದು ಬಹಳ ದಿನಗಳಿಂದ ತಿಳಿಬೇಕಂತ ಅನ್ನಿಸ್ತಿತ್ತು ಸರ್. ಅಸ್ಲಿಗೆ ನಾನು ಯಾರು? ನಾನು ನಿಮ್ಗೇನು? ನೀವು ಈ ನಮ್ಮ ಅನ್ಡಿಫೈನ್ಡ್ ರಿಲೇಶನ್ಶಿಪ್ ಅನ್ನ ಏನಂತ ಕರಿತೀರಿ? ಕೇವಲ ನಿಮ್ಮ ಹಠನೋ
ಅಥವಾ ನನ್ನ ಮೇಲಿರೋ ಅತೀವವಾದ ಅಧಿಕಾರನೋ? ಆದಿತ್ಯ ಆ ನಶೆಯ ಅಮಲಿನಲ್ಲಿ ಕವನಾಳ ಭುಜದ ಮೇಲೆ ತನ್ನ ಹಣೆಯನ್ನಿಟ್ಟು ಪೂರ್ತಿ ವಿಚಿತ್ರವಾಗಿ ನಗಲು ಶುರು ಮಾಡಿದ. ಆ ನಗು ಕವನಾಳ ಕಿವಿಗೆ ಒಂದು ರೀತಿಯ ಚೂಪಾದ ಮುಳ್ಳಿನಂತೆ ಚುಚ್ತಾ ಇತ್ತು. ಆದಿತ್ಯ ಮೆಲ್ಲನೆ ತನ್ನ ತಲೆ ಎತ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಆಳವಾದ ಮತ್ತು ಮಾದಕ ಧ್ವನಿಯಲ್ಲಿ ಹೀಗೆ ಹೇಳ್ದ: ನಾನು ಇಷ್ಟು ದಿನ ನಿನಗೆಷ್ಟೋ ಪ್ರಶ್ನೆಗಳನ್ನ ಕೇಳಿದಾಗ ನೀನ್ ಯಾವತ್ತೂ ಸರಿಯಾಗಿ ಆನ್ಸರ್ ಮಾಡಿಲ್ಲ ಕವನ. ಆದ್ರೆ ಯಾವಾಗ ನಾನು ಪೂರ್ತಿ ಸೈಲೆಂಟ್ ಆಗಿರೋಕೆ ಇಷ್ಟಪಡ್ತೀನೋ ಆವಾಗ ನೀನ್ ಈ ತರಹದ ಪೂರ್ತಿ ಸ್ಟುಪಿಡ್ ಕ್ವೆಶನ್ಸ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತೀಯ. ಆದಿತ್ಯ ತನ್ನ ಎರಡೂ ಕೈಗಳಿಂದ ಕವನಾಳ ಮುಖವನ್ನು ಬಲವಾಗಿ ಹಿಡಿದುಕೊಂಡ. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಮಾದಕತೆ ಮತ್ತು ಹಠ ಎದ್ದು ಕಾಣ್ತಾ ಇತ್ತು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಆಳವಾದ ಧ್ವನಿಯಲ್ಲಿ ಅವನು ಹೀಗೆ ಹೇಳೋಕೆ ಸ್ಟಾರ್ಟ್ ಮಾಡ್ದ: ಕವನ, ಈಗ ನನ್ನ ಮಾತನ್ನ ಕೇಳ್ಬೇಡ. ಒಂದು ಮಾತನ್ನು ಹೇಳ್ದೆ ನನ್ನ ಬಾಯಿ ಮುಚ್ಚು. ನಿನ್ಗೆ ಧೈರ್ಯ ಇದ್ರೆ ಇವತ್ತು ಮಿಡ್ನೈಟ್ ನನ್ನ ಮನೆಗೆ ಬಾ. ಅಲ್ಲಿ ನನ್ನನ್ನ ಈ ಪ್ರಶ್ನೆ ಕೇಳು. ನಾನು ನಿನ್ ಕೊಟ್ಟ ಗಿಫ್ಟ್ನ ಮೊದಲು ನನಗೆ ವಾಪಸ್ ಮಾಡು. ಈ ಮಾತು ಕೇಳಿದ ಕವನ ಪೂರ್ತಿ ಶಾಕ್ ಆದ್ಲು. ಆದಿತ್ಯ ಅವಳಿಗೆ ಕೊಟ್ಟಿರೋ ಆ ಸೀಕ್ರೆಟ್ ಗಿಫ್ಟ್ ಯಾವುದು? ಅವನದನ್ನ ಈಗ ಯಾಕೆ ವಾಪಸ್ ಕೇಳ್ತಿದ್ದಾನೆ? ಆದಿತ್ಯ ಒಂದು ದೀರ್ಘವಾದ ಮತ್ತು ಆಳವಾದ ಉಸಿರನ್ನ ತಗೊಂಡು ಅವಳ ಪೂರ್ತಿ ಹತ್ತಿರ ಬಂದು ಪಿಸುಗುಟ್ಟುವಂತೆ ಹೀಗೆ ಹೇಳ್ದ: ಕವನ, ಈ ಪ್ರಪಂಚದಲ್ಲಿ ನನ್ನನ್ನ ಪ್ರಶ್ನಿಸೋ ಅಥವಾ ನನ್ನ ಸೈಲೆನ್ಸ್ನ ಕೆಡಿಸೋ ಪವರ್ ಯಾರಿಗೂ ಇಲ್ಲ. ಆದ್ರೆ ನಿನಗೆ ಮಾತ್ರ ಆ ಹಕ್ಕಿದೆ. ನೀನು ನನ್ನ ಲೈಫನ್ನು ಎಷ್ಟೇ ಡಿಸ್ಟರ್ಬ್ ಮಾಡಿದ್ರು ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಯಾಕಂದರೆ ನೀನಿಲ್ಲದೆ ಈ ಆದಿತ್ಯನಿಗೆ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಆದಿತ್ಯನ ಆ ಬಿಸಿ ಉಸಿರಾಟ ಕವನಾಳ ಕಿವಿಗೆ ತಾಕ್ತಾ ಇತ್ತು. ಅವಳ ಸುತ್ತಲೂ ತನ್ನ ತೋಳುಗಳನ್ನು ಇನ್ನೂ ಹೆಚ್ಚು ಬಿಗಿಗೊಳಿಸುತ್ತಾ ಅವನು ಪೂರ್ತಿ ನಶೆಯ ಅಮಲಿನಲ್ಲಿ ಅವಳ ಹೆಗಲ ಮೇಲೆ ತಲೆ ಇಟ್ಕೊಂಡ. ಕವನ ಕಣ್ಣುಗಳನ್ನು ಮುಚ್ಚಿ ಆ ಕ್ಷಣದ ತೀವ್ರತೆಯನ್ನ ಅನುಭವಿಸ್ತಾ ಇದ್ಲು. ಆದಿತ್ಯ ಕವನಾಳನ್ನ ಬಿಗಿಯಾಗಿ ಅಪ್ಕೊಂಡು ತನ್ನ ಆಳವಾದ ಧ್ವನಿಯಲ್ಲಿ ಪಿಸುಗುಡ್ತಾ ಹೋದ: ಕವನ, ಈ ಪ್ರಪಂಚದಲ್ಲಿ ಆದಿತ್ಯ ರಾಜ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳೋಕೆ, ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಅವನ ಹತ್ರ ಬರೋಕೆ, ಅವನನ್ನ ತನ್ನ ತೋಳುಗಳಲ್ಲಿ ತಗೊಳ್ಳೋಕೆ, ಅವನಿಗೆ ಪೂರ್ತಿ ಅಥಾರಿಟಿ ತೋರ್ಸೋಕೆ ನಿನಗೆ ಮಾತ್ರ ಹಾಕಿದೆ. ಆದ್ರೆ ಆದಿತ್ಯ ತನ್ನ ಮಾತು ಮುಗಿಸೋ ಮೊದಲೇ ಕವನ ಅವನಿಗೆ ಅಡ್ಡಿಪಡಿಸುತ್ತಾ ಸಡನ್ ಆಗಿ ಸೀರಿಯಸ್ ಆಗಿ ಕೇಳಿದ್ಲು: ಯಾವ ಸಂಬಂಧದಲ್ಲಿ ಸರ್? ಕವನಾಳ ಈ ಒಂದು ಪ್ರಶ್ನೆ ಆ ಕೋಣೆಯಲ್ಲಿದ್ದ ಪೂರ್ತಿ ಮೌನವನ್ನ ಚೂರ್ ಚೂರ್ ಮಾಡ್ತು. ಅವಳು ಮೆಲ್ಲನೆ ಆದಿತ್ಯನ ತೋಳುಗಳಿಂದ ಬೇರ್ಪಟ್ಟು ಅವನಿಂದ 2 ಹೆಜ್ಜೆ ದೂರ ಸರಿದು ನಿಂತ್ಲು. ಅವಳ ಕಣ್ಣುಗಳು ಪೂರ್ತಿ ತೇವವಾಗಿದ್ವು. ಆ ಕಣ್ಣೀರಿನ ನಡುವೆಯೇ ಅವಳು ಆದಿತ್ಯನನ್ನ ಪೂರ್ತಿ ಆಘಾತ ಮತ್ತು ನೋವಿನಿಂದ ದಿಟ್ಟಿಸಿ ನೋಡ್ತಾ ಇದ್ಲು. ಆದಿತ್ಯ ತನ್ನ ಮಾತು ಮುಂದುವರಿಸೋ ಮೊದಲೇ ಕವನ ಮತ್ತೆ ಮಾತಾಡೋಕೆ ಶುರು ಮಾಡಿದ್ಲು. ಅವಳು ಧ್ವನಿಯಲ್ಲಿ ಒಂದು ರೀತಿಯ ಡೀಪ್ ಪೇನ್ ಮತ್ತು ಫ್ರಸ್ಟ್ರೇಷನ್ ಎದ್ದು ಕಾಣ್ತಾ ಇತ್ತು. ಅವಳು ಆದಿತ್ಯನ ಕಣ್ಣುಗಳನ್ನ ನೇರವಾಗಿ ದಿಟ್ಟಿಸಿ ನೋಡ್ತಾ ತನ್ನ ಮನದಾಳದ ಪ್ರಶ್ನೆಗಳನ್ನ ಕೇಳಿದ್ಲು: ನನ್ನ ಹೃದಯ, ನನ್ನ ಮನಸ್ಸು ಪ್ರತಿ ಕ್ಷಣನೂ ನನಗಿದೇ ಟಫ್ ಕ್ವಶನ್ಸ್ ಕೇಳ್ತಿದೆ ಸರ್. ನೀವು ನನ್ನ ಮೇಲೆ ತೋರಿಸ್ತಿರೋ ಈ ಫೇವರ್ ಆ ಸಡನ್ ಆಗಿ ಹುಟ್ಕೊಳ್ಳೋ ಇಂಟೆನ್ಸ್ ಎಮೋಷನ್ಸ್, ಇವುಗಳ ಮಧ್ಯೆ ನಾನು ದಿನಾಲೂ ಬದುಕ್ತಿದ್ದೀನಿ. ಆದರೆ ಈ ಎಲ್ಲದಕ್ಕೂ ಹೆಸರೇನು? ವಾಟ್ ಈಸ್ ದೇರ್ ನೇಮ್ ಸರ್? ಅವುಗಳ ಟ್ರೂ ಐಡೆಂಟಿಟಿ ಏನು? ಕವನಾಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇತ್ತು. ಅವಳು ತನ್ನ ನೋವನ್ನ ತಡೆಯಲಾರದೆ ಮುಂದುವರಿಸಿದ್ಲು: ನಾನು ಬೇರೆಯವರಿಗೆ ಈ ರಿಲೇಶನ್ಶಿಪ್ ಬಗ್ಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು? ಹೌ ಶುಡ್ ಐ ಡಿಸ್ಕ್ರೈಬ್ ದಿಸ್ ಸರ್? ಇದು ಕೇವಲ ನಿಮ್ಮ ಪೊಸೆಸಿವ್ನೆಸ್ ಅಥವಾ ನನ್ನ ಮೇಲಿರೋ ಡೀಪ್ ಲವ್? ನನಗೆ ಈಗಲೇ ಒಂದು ಪ್ರಾಪರ್ ಆನ್ಸರ್ ಬೇಕು. ಇಲ್ಲ ಅಂದ್ರೆ ಈ ಕನ್ಫ್ಯೂಷನ್ ನನ್ನನ್ನು ಪೂರ್ತಿ ಕೊಂದುಬಿಡುತ್ತೆ. ಕವನಾಳ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿತಾ ಇತ್ತು. ಆದ್ರೆ ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ಸರ್ಕಾಸ್ಟಿಕ್ ಸ್ಮೈಲ್ ಇತ್ತು. ಆ ವ್ಯಂಗ್ಯದ ಓರೆಯಾದ ನಗುವಿನೊಂದಿಗೆ ಅವಳು ಆದಿತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ತನ್ನ ಪೂರ್ತಿ ಎಮೋಷನಲ್ ಪೇನ್ ಹೊರ ಹಾಕಿದ್ಲು. ಯಾವಾಗ ನಮ್ ಈ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ನ ನನಗೆ ಡಿಫೈನ್ ಮಾಡೋಕ್ ಸಾಧ್ಯ ಆಗ್ತಾ ಇಲ್ವೋ ಆವಾಗ ನಾನು ಇದನ್ನ ಈ ಸೊಸೈಟಿಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ಸರ್? ಹೌ ಕ್ಯಾನ್ ಐ ಜಸ್ಟಿಫೈ ದಿಸ್ ಟು ದಿ ವರ್ಲ್ಡ್? ನಾನೊಬ್ಳು ನಿಮ್ಮ ಪ್ರಿಯೋರಿಟಿ ಅಂತ ಹೇಳ್ಕೋಬೇಕಾ? ಅಥವಾ ಕೇವಲ ನಿಮ್ಮ ಟೆಂಪ್ರವರಿ ಅಬ್ಸೆಷನ್ ಅಂತ ಅನೌನ್ಸ್ ಮಾಡಬೇಕಾ? ಹೀಗೆ ಹೇಳ್ತಾ ಕವನ ಸಡನ್ ಆಗಿ ಪೂರ್ತಿ ಡೆಡ್ ಸೈಲೆಂಟ್ ಆದ್ಲು. ಆ ವಿಶ್ರಾಂತಿ ಕೋಣೆಯಲ್ಲಿ ಅವಳ ಉಸಿರಾಟದ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು.
ಅವಳು ತನ್ನ ಪೂರ್ತಿ ಕ್ವೆಶನಿಂಗ್ ಐನಿಂದ ಆದಿತ್ಯನನ್ನ ದಿಟ್ಟಿಸಿ ನೋಡಲಾರಂಭಿಸಿದ್ಲು. ಅವಳು ಕಣ್ಣುಗಳಲ್ಲಿ ಒಂದು ರೀತಿಯ ಡೆಸ್ಪರೇಟ್ ನೀಡ್ ಫಾರ್ ಟ್ರೂತ್ ಇತ್ತು. ಆದಿತ್ಯ ಪೂರ್ತಿ ಸೈಲೆಂಟ್ ಆಗಿ ನಿಂತಿದ್ದ. ಅವನು ಕವನಾಳ ಆ ತೇವವಾದ ಕಣ್ಣುಗಳನ್ನ ಸತತವಾಗಿ ನೋಡ್ತಾ ಅವಳ ಪ್ರತಿಯೊಂದು ಮಾತು ಮತ್ತು ಆ ಹಾರ್ಟ್ ಬ್ರೇಕಿಂಗ್ ವರ್ಡ್ಸ್ನ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಂಡ. ಕವನ ಯಾವಾಗ ಅವಳ ನಡುವೆ ಬೆಳೀತಿರೋ ಈ ಇಂಟೆನ್ಸ್ ಎಮೋಷನ್ಸ್ಗೆ ಹೆಸರೇನು ಅಂತ ಕೇಳಿದ್ಲೋ, ಆದಿತ್ಯನ ಹತ್ರ ಯಾವುದೇ ಸಡನ್ ಆನ್ಸರ್ ಸಿಗ್ಲಿಲ್ಲ. ಅವನು ಕೆಲವು ಕ್ಷಣಗಳ ಕಾಲ ಪೂರ್ತಿ ಮೌನವಾಗಿದ್ದ. ಅವನಿಗೆ ಕವನ ಬಗ್ಗೆ ಈಗ ಒಂದು ದೊಡ್ಡ ರಿಯಲೈಸೇಷನ್ ಆಗಿತ್ತು. ಇಷ್ಟು ದಿನ ಅವಳು ಕೇವಲ ತನ್ನ ಮಾತು ಕೇಳೋ ಒಬ್ಬ ಹುಡುಗಿ ಅನ್ಕೊಂಡಿದ್ದ ಆದಿತ್ಯನಿಗೆ ಅವಳು ಒಳಗಿರೋ ಆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಆಳವಾದ ನೋವು ಈಗ ಪೂರ್ತಿ ಅರ್ಥ ಆಯಿತು. ಅವಳ ಪ್ರಶ್ನೆಗಳಿಗೆ ಅವನು ಹೇಗೆ ಉತ್ತರಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ. ಅಸ್ಲಿಗೆ ಕವನಾಳ ಜೊತೆ ತಾನಿಷ್ಟೆಲ್ಲ ಡೀಪ್ ಕನೆಕ್ಷನ್ ಅನುಭವಿಸ್ತಿದ್ದೀನಿ ಅಂತ ಅವನಿಗೆ ಪೂರ್ತಿ ಅರಿವೇ ಇರಲಿಲ್ಲ. ಆದಿತ್ಯ ಈ ಕ್ಷಣದಲ್ಲಿ ಪೂರ್ತಿ ಬ್ಲ್ಯಾಂಕ್ ಆಗಿದ್ದ. ಅವನು ಯಾವುದನ್ನು ಯೋಚಿಸದೆ, ಯಾವುದೇ ಪ್ರೀ ಪ್ಲಾನ್ ಇಲ್ಲದೆ ಈ ಎಮೋಷನಲ್ ಮೂಮೆಂಟ್ಸ್ ಎದುರಿಸ್ತಾ ಇದ್ದ. ಅವನು ಒಳಗಿರೋ ಆ ಬೀಸ್ಟ್ ಈಗ ಪೂರ್ತಿ ಶಾಂತವಾಗಿದ್ದ. ಕವನಾಳ ಆ ಮುಗ್ಧತೆ ಮತ್ತು ಅವಳ ಪ್ಯೂರ್ ಲವ್ ಅವನನ್ನ ಪೂರ್ತಿ ಕಂಟ್ರೋಲ್ ಮಾಡ್ತಿತ್ತು. ಇಡೀ ಜಗತ್ತನ್ನ ಆಳೋ ಈ ಆದಿತ್ಯ ರಾಜ್ ಈಗ ಕವನಾಳ ಎದುರು ಕೇವಲ ಒಬ್ಬ ಆರ್ಡಿನರಿ ಹ್ಯೂಮನ್ ತರ ನಿಂತಿದ್ದ. ಆದಿತ್ಯ ಪೂರ್ತಿ ಮೌನವಾಗಿರುವುದನ್ನು ನೋಡಿದ ಕವನಾಳ ಕಣ್ಣುಗಳಲ್ಲಿ ಈಗ ಪೂರ್ತಿ ಹೋಪ್ಲೆಸ್ನೆಸ್ ಕಾಣಿಸ್ತಿತ್ತು. ಅವಳು ತನ್ನ ನಿರಾಶೆಗೊಂಡ ಆ ಕಣ್ಣುಗಳಿಂದ ಅವನನ್ನ ಕೊನೆ ಬಾರಿ ದಿಟ್ಟಿಸಿ ನೋಡಿದ್ಲು. ತನ್ನ ಒಳಗಿರೋ ಆ ಪೇನ್ ಮತ್ತೆ ಎಮೋಷನ್ಸ್ ಅನ್ನ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಅವಳು ಆ ವಿಶ್ರಾಂತಿ ಕೋಣೆಯಿಂದ ಹೊರಡೋಕೆ ಶುರು ಮಾಡಿದ್ಲು. ಆದ್ರೆ ಅವಳು ಒಂದ್ ಹೆಜ್ಜೆ ಮುಂದೆ ಹೋಗುವಷ್ಟರಲ್ಲಿ ಆದಿತ್ಯ ಸಡನ್ ಆಗಿ ಅವಳ ಮಣಿಕಟ್ಟನ್ನ ಬಲವಾಗಿ ಹಿಡಿದು ಅಲ್ಲೇ ನಿಲ್ಲಿಸ್ದ. ಕವನ ಇನ್ನೂ ಅವನ ಮುಖ ನೋಡೋಕೆ ಇಷ್ಟಪಡದೆ ಪೂರ್ತಿ ಸ್ಟಿಲ್ ಆಗಿ ನಿಂತಿದ್ಲು. ಆದಿತ್ಯ ಅವಳನ್ನ ತಡೆದು ನಿಲ್ಲಿಸ್ತಾ ತನ್ನ ಧ್ವನಿಯಲ್ಲಿ ಒಂದು ರೀತಿಯ ಅನ್ಬಿಲಿವೇಬಲ್ ಕಾಮ್ನೆಸ್ ಮತ್ತೆ ಗಾಂಭೀರ್ಯದೊಂದಿಗೆ ಪಿಸುಗುಟ್ಟುವಂತೆ ಹೇಳ್ದ. ಕೆಲವೊಂದು ಡೀಪ್ ಫೀಲಿಂಗ್ಸ್ ಮತ್ತೆ ಭಾವನೆಗಳ ಸಂಬಂಧಗಳಿಗೆ ಹೆಸರಿರೋದಿಲ್ಲ ಕವನ. ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಬಾಂಡ್ಗೂ ಒಂದು ಟ್ಯಾಗ್ ಅಥವಾ ಒಂದು ಹೆಸರಿರ್ಬೇಕಂತ ರೂಲ್ಸ್ ಏನಿಲ್ಲ. ನಮ್ ನಡುವೆ ಇರೋ ಈ ಕನೆಕ್ಷನ್ ಅನ್ನ ಕೇವಲ ಒಂದು ವರ್ಡ್ ನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕವನ ಆದಿತ್ಯನ ಆ ಮಣಿಕಟ್ಟಿನ ಹಿಡಿತದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಿಲ್ಲ. ಬದಲಾಗಿ ಅವಳು ಆದಿತ್ಯನ ಕಣ್ಣುಗಳನ್ನ ಪೂರ್ತಿ ಸರ್ಕಾಸ್ಟಿಕ್ ಸ್ಮೈಲ್ ನೊಂದಿಗೆ ದಿಟ್ಟಿಸಿ ನೋಡ್ತಾ ತನ್ನ ಮಾತುಗಳನ್ನ ಚೂಪಾದ ಮುಳ್ಳಿನಂತೆ ಹೆಸ್ಲು. ನೀವು ಹೇಳೋದು ಸುಳ್ಳು ಸರ್. ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಬಾಂಡ್ಗೂ ಪ್ರತಿಯೊಂದು ರಿಲೇಶನ್ಶಿಪ್ಗೂ ಒಂದು ಹೆಸರಿದೆ. ಆದ್ರೆ ಆ ಒಂದು ಸಂಬಂಧದಲ್ಲಿ ಬದುಕೋ ವ್ಯಕ್ತಿಗೆ ಆ ಸತ್ಯನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಕಷ್ಟು ಗಟ್ಸ್ ಮತ್ತೆ ಕರೇಜ್ ಇರ್ಬೇಕಷ್ಟೆ. ಆ ಧೈರ್ಯ ಇಲ್ದವ್ರು ಮಾತ್ರ ಈ ತರಹದ ಫಿಲಾಸಫಿ ಮಾತಾಡ್ತಾರೆ. ಹೀಗೆ ಹೇಳುತ್ತಾ ಕವನ ತನ್ನ ಪ್ರತಿಯೊಂದು ಪದವನ್ನ ಆದಿತ್ಯನ ತಲೆಯಲ್ಲಿ ಪೂರ್ತಿ ಡೀಪ್ಲಿ ಪೇರ್ಸ್ ಆಗೋ ಹಾಗೆ ಪ್ರೆಷರ್ ಕೊಟ್ಲು. ಅವಳ ಆ ಮಾತುಗಳು ಆದಿತ್ಯನನ್ನ ತನ್ನ ಲೈಫ್ನ ಪ್ರತಿಯೊಂದು ಡಿಸಿಷನ್ ಬಗ್ಗೆ ಮತ್ತೆ ಯೋಚನೆ ಮಾಡೋ ಹಾಗೆ ಫೋರ್ಸ್ ಮಾಡಿದ್ವು. ಆದಿತ್ಯನನ್ನ ಅದೇ ಪೂರ್ತಿ ಬ್ಲ್ಯಾಂಕ್ ಕಂಡೀಷನ್ ಅಲ್ಲಿ ಬಿಟ್ಟು ಕವನ ಪೂರ್ತಿ ಡಿಗ್ನಿಟಿಯಿಂದ ಅಲ್ಲಿಂದ ವಾಕ್ಔಟ್ ಮಾಡಿದ್ಲು. ಇನ್ನೊಂದ್ ಕಡೆ ಮೀಶಾಳ ಲಕ್ಸುರಿಯಸ್ ಬೆಡ್ರೂಮ್ ನಲ್ಲಿ ಪೂರ್ತಿ ಸೈಲೆನ್ಸ್ ಇತ್ತು. ಮೀಶಾ ಆ ಲಾಂಗ್ ಜರ್ನಿಯ ಪೂರ್ತಿ ಟ್ರಾವೆಲ್ ಎಕ್ಸಾಸ್ಟನ್ನಿಂದಾಗಿ ಅರ್ಧ ನಿದ್ರೆಯಲ್ಲಿದ್ದರೆ ಇನ್ನರ್ಧ ಆ ವೈನ್ ಕೊಟ್ಟಿದ್ದ ಹೆವಿ ಇಂಟಾಕ್ಸಿಕೇಶನ್ ನಲ್ಲಿ ಮುಳುಗಿದ್ಲು. ಅವಳಿಗೆ ಸಮಯದ ಪ್ರಜ್ಞೆಯೇ ಇರಲಿಲ್ಲ. ಆ ಸಂಜೆ ಕಳೆದು ಹೋಗಿ ಯಾವಾಗ ಲೇಟ್ ನೈಟ್ ಆಯ್ತು ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ರಾತ್ರಿ ಎಲ್ಲ ಕಳೆದು ಬೆಳಗಿನ ಸೂರ್ಯ ಬಂದ್ರು ಮೀಶಾ ತನ್ನದೇ ಆದ ಡ್ರೀಮ್ ವರ್ಲ್ಡ್ ನಲ್ಲಿದ್ಲು. ಬೆಳಿಗ್ಗೆ ಹೋಗಿ ಮಧ್ಯಾಹ್ನದ ಬಿಸಿಲು ಏರ್ತಾ ಇದ್ರು ಅವಳು ತನ್ನ ಆಳವಾದ ನಿದ್ರೆಯಿಂದ ಎಚ್ಚರಗೊಳ್ಳಿಲ್ಲ. ಆದ್ರೆ ಸಡನ್ ಆಗಿ ಅವಳ ಫೋನ್ ಒಂದು ಡಿಸ್ಟರ್ಬಿಂಗ್ ಅಲಾರಂ ತರ ಪದೇ ಪದೇ ರಿಂಗಣಿಸೋಕೆ ಪ್ರಾರಂಭಿಸ್ತು. ಆ ಕಂಟಿನ್ಯೂಸ್ ರಿಂಗಿಂಗ್ ಸೌಂಡ್ ಅವಳ ಪೂರ್ತಿ ಪೀಸ್ಫುಲ್ ಸ್ಲೀಪ್ ಅನ್ನ ಡಿಸ್ಟರ್ಬ್ ಮಾಡಿತ್ತು. ಮೀಶಾ ಇನ್ನೂ ತನ್ನ ನಿದ್ದೆಯ ಕಣ್ಣುಗಳನ್ನ ಪೂರ್ತಿ ಬಿಡಲು ಸಾಧ್ಯವಾಗದೆ ಪಕ್ಕಕ್ಕೆ ಹೊರಳಾಡ್ತಾ ಇದ್ಲು. ಆ ಕಂಟಿನ್ಯೂಸ್ ಸೌಂಡ್ ಅವಳ ತಲೆಯಲ್ಲಿ ಪೂರ್ತಿ ಅನ್ನೋಯಿಂಗ್ ಆಗಿ ಕೇಳಿಸ್ತಾ ಇತ್ತು. ಅವಳು ಹೇಗೋ ಕಷ್ಟಪಟ್ಟು ಎದ್ಕೊಳ್ತು ತನ್ನ ಬೆಡ್ ಮೇಲೆ ಇಲ್ಲಿ ಅಲ್ಲಿ ಪೂರ್ತಿ ಕನ್ಫ್ಯೂಸ್ಡ್ ಆಗಿ ಫೋನ್ಗಾಗಿ ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಕೈಗೆ ಫೋನ್ ಸಿಕ್ಕ ತಕ್ಷಣ ಸಡನ್ ಆಗಿ ಆ ಕಾಲ್ ಡಿಸ್ಕನೆಕ್ಟೆಡ್ ಆಯ್ತು. ಮೀಶಾ ಪೂರ್ತಿ ಫಸ್ಟ್ರೇಟ್ ಆಗಿ ಆ ಫೋನನ್ನ ಪಕ್ಕಕ್ಕೆಸ್ತು ಮತ್ತೆ ತನ್ನ ಆ ಡೀಪ್ ಸ್ಲೀಪ್ಗೆ ಜಾಗರೋಕೆ ರೆಡಿ ಆದ್ಲು.
ಆದರೆ ಅವಳು ಕಣ್ಮುಚ್ಚಿ ಬೆಡ್ ಮೇಲೆ ಮಲಗ್ತಾ ಇದ್ದಂತೆಯೇ ಆ ಫೋನ್ ಮತ್ತೆ ಹಠ ಹಿಡಿದಂತೆ ಪೂರ್ತಿ ಲೌಡ್ ವಾಲ್ಯೂಮ್ನಲ್ಲಿ ರಿಂಗಣಿಸೋಕೆ ಶುರು ಮಾಡ್ತು. ಮೀಶಾ ಇನ್ನೂ ಆ ಹ್ಯಾಂಗ್ ಓವರ್ನಿಂದ ಹೊರ ಬಂದಿರಲಿಲ್ಲ. ಅವಳು ತನ್ನ ನಿದ್ದೆಯ ಮಂಪರಿನಲ್ಲೇ ಕಣ್ಣುಗಳನ್ನ ಅರ್ಧ ಮುಚ್ಚಿ ಪೂರ್ತಿ ಇರಿಟೇಟೆಡ್ ವಾಯ್ಸ್ನಲ್ಲಿ ಫೋನ್ ರಿಸೀವ್ ಮಾಡಿ ಕೇಳಿದ್ಲು. ಹಲೋ, ಯಾರು? ಹೂ ಇಸ್ ದಿಸ್? ನಿಮ್ಮಪ್ಪ ಮಾತಾಡ್ತಾ ಇರೋದು ಮೀಶಾ. ಅಟ್ಲೀಸ್ಟ್ ಈಗಲಾದರೂ ನೀನು ಆ ನಿನ್ನ ಇಂಟಾಕ್ಸಿಕೇಶನ್ ಅಥವಾ ಆ ಮಾದಕತೆಯಿಂದ ಹೊರಬಂದಿದ್ಯಾ? ಇಷ್ಟೆಲ್ಲ ಆದಮೇಲೆ ನಿನಗಿನ್ನೂ ನಿನ್ನ ತಂದೆ ನೆನಪಿದ್ಯಾ? ಅಥವಾ ಆ ವೈನ್ ಅಮಲಿನಲ್ಲಿ ಪೂರ್ತಿ ಸೆನ್ಸ್ಲೆಸ್ ಆಗಿ ಹೋಗಿದ್ಯಾ? ಅರವಿಂದ್ ರಾಜ್ ಪೂರ್ತಿ ಫ್ಯೂರಿಯಸ್ ಆಗಿ ಫೋನ್ನಲ್ಲಿ ಕಿರಿಸ್ತಾ ಮಾತಾಡೋಕೆ ಶುರು ಮಾಡಿದ್ರು. ಮೀಶಾ ತನ್ನ ನಡುಗ್ತಾ ಇರೋ ಧ್ವನಿಯನ್ನ ಹೇಗೋ ಕಂಟ್ರೋಲ್ ಮಾಡ್ಕೊಳ್ತಾ ಪೂರ್ತಿ ನರ್ವಸ್ ಆಗಿ ಸಮಾಧಾನ ಮಾಡೋಕೆ ಟ್ರೈ ಮಾಡಿದ್ಲು. ಅವಳು ತನ್ನ ಸೈಡ್ ಇರೋ ಜಸ್ಟಿಫಿಕೇಶನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ಲು. ಅಪ್ಪ, ಪ್ಲೀಸ್ ದಯವಿಟ್ಟು ನನ್ನ ಮೇಲೆ ಹೀಗೆ ಅಪ್ಸೆಟ್ ಆಗಬೇಡಿ. ನನ್ನ ಫ್ಯಾಮಿಲಿ ಬಗ್ಗೆ ನೀವೇ ಈ ಥರ ತಪ್ಪಾಗಿ ಮಾತಾಡ್ತೀರಾ ಅಂದರೆ ನಾನು ಹೇಗೆ ಹ್ಯಾಂಡಲ್ ಮಾಡಲಿ? ನಾನು ಜಸ್ಟ್ ಮೀಶಾ ಇನ್ನೂ ಏನೋ ಒಂದು ದೊಡ್ಡ ಎಕ್ಸ್ಪ್ಲನೇಷನ್ ಕೊಡೋಕೆ ಹೊರಟಿದ್ದಾಗ ಅರವಿಂದ್ ರಾಜ್ ಅವಳ ಮಾತನ್ನ ಅರ್ಧದಲ್ಲೇ ಪೂರ್ತಿ ರೂಢಾಗಿ ಕಟ್ ಮಾಡಿದ್ರು. ಅವರ ಧ್ವನಿಯಲ್ಲಿ ಆ ಹಳೆಯ ಕಾಲದ ಅಥಾರಿಟಿ ಮತ್ತೆ ಕೋಪ ಎದ್ದು ಕಾಣ್ತಾ ಇತ್ತು. ಜಸ್ಟ್ ಶಟ್ ಅಪ್ ಮೀಶಾ. ನಿನ್ ಈ ಪೂರ್ತಿ ನಾನ್ಸೆನ್ಸ್ ಮತ್ತೆ ಅಸಂಬದ್ಧವಾದ ಮಾತುಗಳನ್ನ ಮೊದಲು ನಿಲ್ಸು. ನಿನ್ನ ಆ ಅಲೆಮಾರಿ ತರಹದ ತಿರುಗಾಟಗಳು ಮತ್ತೆ ಆ ಯೂಸ್ಲೆಸ್ ಟ್ರಾವೆಲಿಂಗ್ ಏನಾದರೂ ಮುಗ್ದಿದ್ರೆ ಈಗ ನಾನು ಹೇಳೋ ಈ ಸೀರಿಯಸ್ ಮ್ಯಾಟರ್ ಕಡೆಗೆ ನೀನು ಫೋಕಸ್ ಅಟೆನ್ಷನ್ ಕೊಡು. ಲಿಸನ್ ಟು ಮೀ ವೆರಿ ಕೇರ್ಫುಲ್ಲಿ. ಅರವಿಂದ್ ರಾಜ್ ತನ್ನ ಪ್ರತಿಯೊಂದು ಪದವನ್ನ ಪೂರ್ತಿ ಪ್ರೆಷರ್ ಆಗಿ ಒತ್ತಿ ಹೇಳಿದ್ರು. ಅರವಿಂದ್ ರಾಜ್ ಪೂರ್ತಿ ಕೋಲ್ಡ್ ಅಂಡ್ ಪ್ರೊಫೆಷನಲ್ ವಾಯ್ಸ್ನಲ್ಲಿ ತನ್ನ ಡಿಸಿಷನ್ ಅನ್ನ ಅನೌನ್ಸ್ ಮಾಡಿದ್ರು. ಲಿಸನ್ ಮೀಶಾ, ಮಿಸ್ಟರ್ ಚೌಹಾಣ್ ಅವ್ರ ಮಗ ಸಮೀರ್ 2 ದಿನಗಳ ನಂತರ ನ್ಯೂಯಾರ್ಕಿಂದ ಬರ್ತಿದ್ದಾನೆ. ಎವ್ರಿಥಿಂಗ್ ಗೋಸ್ ವೆಲ್ ಅಂಡ್ ಇಫ್ ಈ ಲೈಕ್ಸ್ ಯು, ಹಾಗಾದ್ರೆ ನೆಕ್ಸ್ಟ್ ಮಂತ್ ನಿನ್ನ ಮದುವೆ ಫಿಕ್ಸ್. ಮೀಶಾ ಪೂರ್ತಿ ಶಾಕ್ ಆಗಿ ತನ್ನ ವಾಯ್ಸ್ ರೈಸ್ ಮಾಡಿ ಕೇಳಿದ್ಲು. ಬಟ್ ಡ್ಯಾಡ್, ನನಗೇನಾದರೂ ಅವನು ಇಷ್ಟ ಆಗದೆ ಇದ್ರೆ ಏನೋ? ವಾಟ್ ಇಫ್ ಐ ಡೋಂಟ್ ಲೈಕ್ ಹಿಮ್? ನಿನ್ನ ಪರ್ಸ್ನಲ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಬಗ್ಗೆ ನನಗೆ ಕಿಂಚಿತ್ತು ಕಾಳಜಿ ಇಲ್ಲ ಮೀಶಾ. ಈವನ್ ಸಮೀರ್ನ ಇಷ್ಟಾನಿಷ್ಟಗಳ ಬಗ್ಗೆಯೂ ನನಗೆ ತಲೆನೋವಿಲ್ಲ. ನಂತರ ಅರವಿಂದ್ ರಾಜ್ ಪೂರ್ತಿ ಕೋಪದಿಂದ ಹಲ್ಕಡಿತಾ ಒಂದು ರೀತಿಯ ಡೇಂಜರಸ್ ವಾರ್ನಿಂಗ್ ಕೊಟ್ಟರು. ಆದ್ರಿಂದ ಸಮೀರ್ ನನ್ನನ್ನು ಇಷ್ಟಪಡುವಂತೆ ಮಾಡೋ ಯಾವುದೇ ಗಿಮಿಕ್ಸ್ ಅಥವಾ ಆ ತರಹದ ಕೆಲಸಗಳನ್ನ ನೀನು ಮಾಡೋ ಹಾಗಿಲ್ಲ. ಬಿ ಕೇರ್ಫುಲ್ ಅಬೌಟ್ ದ್ಯಾಟ್. ಅವರು ಸ್ವಲ್ಪ ಕ್ಷಣ ಯೋಚಿಸಿ ಈ ಮದುವೆಯ ಹಿಂದಿರೋ ಆ ಅಸಲಿ ಮಾಸ್ಟರ್ ಪ್ಲಾನ್ ಅನ್ನ ರಿವೀಲ್ ಮಾಡಿದ್ರು. ಈ ವೆಡ್ಡಿಂಗ್ ನಡೆದ್ರೆ ಮಾತ್ರ ನಿನ್ನ ಅಣ್ಣ ಮತ್ತೆ ಸಮೀರ್ ಸೇರಿ ಒಂದು ಮ್ಯಾಸಿವ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ಇದು ಮಲ್ಟಿ ಕ್ರೋರ್ ವ್ಯಾಲ್ಯೂ ಇರೋ ಒಂದು ಮೆಗಾ ಡೀಲ್. ಸೊ ನಿನ್ನ ಈ ಒಂದು ಚಿಕ್ಕ ತಪ್ಪು ಇಡೀ ಬಿಸ್ನೆಸ್ ಅನ್ನೇ ಹಾಳು ಮಾಡಬಹುದು. ಜಾಗರೂಕರಾಗಿರೋ. ಹೀಗೆ ಹೇಳಿ ಅರವಿಂದ್ ರಾಜ್ ಪೂರ್ತಿ ರೂಢಾಗಿ ಫೋನ್ ಕಟ್ ಮಾಡಿದ್ರು. ಮೀಶಾ ಪೂರ್ತಿ ಬ್ಲ್ಯಾಂಕ್ ಆಗಿ ಆ ಫೋನ್ ಹಿಡಿದು ಬೆಡ್ ಮೇಲೆ ಕುಳಿತಿದ್ಲು. ಅವಳ ಫ್ರೀಡಮ್ ಈಗ ಪೂರ್ತಿ ಶಟರ್ಡ್ ಆಗಿತ್ತು. ಅಪ್ಪ ಫೋನ್ ಕಟ್ ಮಾಡಿದ ಮೇಲೆ ಮೀಶಾ ಕೆಲವು ಕ್ಷಣಗಳು ಪೂರ್ತಿ ಬ್ಲ್ಯಾಂಕ್ ಆಗಿ ಅಲ್ಲೇ ಕುಳಿತಿದ್ಲು. ಆದರೆ ಸಡನ್ ಆಗಿ ಅವಳ ಒಳಗಿದ್ದ ಆ ನೋವು ಪೂರ್ತಿ ಎಕ್ಸ್ಪ್ಲೋಷನ್ ಆದಂತಾಯಿತು. ಒಬ್ಬ ಮ್ಯಾಡ್ ವುಮನ್ ತರಹ ಅವಳು ಬೆಡ್ರೂಮಲ್ಲಿದ್ದ ಪ್ರತಿಯೊಂದು ಲಕ್ಸುರಿಯಸ್ ಥಿಂಗ್ಸ್ಗಳನ್ನ ಎಸೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಆ ರೂಮಲ್ಲಿದ್ದ ಆ ಫ್ಲವರ್ ವಾಸ್, ಆ ವೈನ್ ಗ್ಲಾಸ್ ಎಲ್ಲವೂ ಚೂರ್ ಚೂರಾದ್ವು. ಮೀಶಾ ತನ್ನ ಕೂದಲನ್ನ ತಾನೇ ಹೇಳ್ಕೊಂಡು ಜೋರಾಗಿ ಕಿರ್ಚ್ತಾ ಪೂರ್ತಿ ಹಿಸ್ಟಾರಿಕಲ್ ಆಗಿದ್ಲು. ಅವಳ ಆ ಧ್ವನಿ ಇಡೀ ಮನೆಗೆ ಕೇಳಿಸುವಷ್ಟು ಇಂಟೆನ್ಸ್ ಆಗಿತ್ತು. ಕಿರ್ಚಿ ಕಿರ್ಚಿ ಅವಳು ಪೂರ್ತಿ ಎಕ್ಸಾಸ್ಟೆಡ್ ಆಗೋಗಿದ್ಲು. ತನ್ನ ದೇಹದಲ್ಲಿ ಶಕ್ತಿ ಇಲ್ಲದೆ ಅವಳು ಸಡನ್ ಆಗಿ ನೆಲದ ಮೇಲೆ ಪೂರ್ತಿ ಸುಸ್ತಾಗಿ ಕುಸಿದು ಕುಳಿತಳು. ಕೆಲವು ಕ್ಷಣಗಳ ನಂತರ ಅವಳ ಆ ಎಕ್ಸ್ಟ್ರೀಮ್ ರೇಜ್ ಸ್ವಲ್ಪ ಕಮ್ಮಿ ಆಯಿತು. ಅವಳು ತನ್ನನ್ನು ತಾನು ಶಾಂತಗೊಳಿಸ್ಕೊಂಡು ಒಂದು ಚಿಕ್ಕ ಹುಡುಗಿಯಂತೆ ತನ್ನ ತೋಳಿನಿಂದ ಆ ಕಣ್ಣೀರು ಒರೆಸ್ಕೊಳ್ಳೋಕೆ ಶುರು ಮಾಡಿದ್ಲು. ಅವಳ ಮುಖದಲ್ಲಿ ಈಗ ಪೂರ್ತಿ ಪೇನ್ ಮತ್ತು ಮಗುತನದ ಮುಗ್ಧತೆ ಇತ್ತು. ಮೆಲ್ಲನೆ ಸೋಫಾದಿಂದ ತನ್ನ ಫೋನನ್ನು ಎತ್ಕೊಂಡು ಗ್ಯಾಲರಿಯಿಂದ ಆದಿತ್ಯನ ಚಿತ್ರವನ್ನು ಹೊರತೆಗೆದ್ಲು. ಆದಿತ್ಯನ ಆ ಫೋಟೋ ನೋಡ್ತಾ ಅವಳು ತನ್ನಷ್ಟಕ್ಕೆ ತಾನೇ ಮಾತಾಡೋಕೆ ಶುರು ಮಾಡಿದ್ಲು. ನಿಮಗೆ ಈ ಇಡೀ ಫ್ಯಾಮಿಲಿ ಸಪೋರ್ಟ್ ಇದ್ರೂ ಸಹ ನೀವು ಒಳಗೊಳಗೆ ಪೂರ್ತಿ ಲೋನ್ಲಿ ಆಗಿದ್ದೀರಾ ಆದಿತ್ಯ. ಮತ್ತು ನಾನು ಕೂಡ ಹಾಗೇನೆ. ನಾವಿಬ್ಬರು ಈ ಫೇಕ್ ವರ್ಲ್ಡ್ ಮಧ್ಯೆ ಪೂರ್ತಿ ಒಬ್ಬಂಟಿಯಾಗಿಬಿಟ್ಟಿದ್ದೀವಿ. ಅವಳು ಆ ವಾಕ್ಯವನ್ನು ಪೂರ್ತಿ ಮಾಡಲಾಗದೆ ಸಡನ್ ಆಗಿ ಮಧ್ಯದಲ್ಲೇ ನಿಲ್ಲಿಸಿ ಒಬ್ಬ ಸಣ್ಣ ಮಗುವಿನಂತೆ ಜೋರಾಗಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ತನ್ನ ಫೋನನ್ನು ಪೂರ್ತಿ ಡಿಸ್ಪರೇಷನ್ನಿಂದ ಎದೆಗೆ ಬಿಗಿಯಾಗಿ ಅಪ್ಕೊಂಡು
ತನ್ನ ಆಳವಾದ ನೋವನ್ನು ಹೊರ ಹಾಕಿದ್ಲು. ನಾನು ನಾನು ಈ ಕ್ರೂಯಲ್ ಪೀಪಲ್ ಜೊತೆ ಈ ಮನೇಲಿ ಬದುಕೋಕೆ ಖಂಡಿತ ಬಯಸೋದಿಲ್ಲ ಆದಿತ್ಯ. ಐ ಹ್ಯಾವ್ ಹ್ಯಾಡ್ ಎನಫ್ ಆಫ್ ದಿಸ್ ಡ್ರಾಮಾ. ಬ್ರೋ 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 ಪ್ಲೀಸ್ ನನ್ನನ್ನು ನಿಮ್ಮ ಜೊತೆಲೇ ಇಟ್ಕೊಳ್ಳಿ. ಐ ಜಸ್ಟ್ ವಾಂಟೆಡ್ ಟು ಎಸ್ಕೇಪ್ ಫ್ರಮ್ ಹಿಯರ್. ಪ್ಲೀಸ್ ನನ್ನನ್ನು ಈ ನರಕದಿಂದ ಕಾಪಾಡು ಬ್ರೋ. ಮೀಶಾ ಆ ಫೋನನ್ನು ತನ್ನ ಎದೆಗೆ ಪೂರ್ತಿ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಇಡೀ ಶರೀರ ನಡುಗುವಷ್ಟು ಜೋರಾಗಿ ಅಳ್ತಾನೇ ಇದ್ಲು. ಅವಳ ಆ ಅಳು ಇಡೀ ರೂಮ್ನಲ್ಲಿ ಎಕೋ ಆಗ್ತಿತ್ತು. ಇಡೀ ಜಗತ್ತಿಗೆ ಒಬ್ಬ ರಿಚ್ ಆ್ಯಂಡ್ ಆ್ಯರೋಗೆಂಟ್ ಹುಡುಗಿ ಥರ ಕಾಣಿಸೋ ಮೀಶಾ ಈಗ ತನ್ನ ಪ್ರೀತಿ ಪಾತ್ರರ ಮುಂದೆ ಪೂರ್ತಿ ಬ್ರೋಕನ್ ಆ್ಯಂಡ್ ಫ್ರ್ಯಾಗಿಲ್ ಆಗಿ ಹೋಗಿದ್ದಾಳೆ.